ಎಸ್, ಈಗ ರಾಜ್ಯಾದ್ಯಂತ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ನೌಕರರು ಸಮರವನ್ನ ಸಾರ್ತಾ ಇದ್ದಾರೆ. ಸ್ಯಾಲರಿ ಸಮರವನ್ನ. ನಾಳೆ ಕರುನಾಡಿನ ಸಾರಿಗೆ ನಾಡಿ ಮಿಡಿತವೇ ಸ್ತಬ್ಧವಾಗುತ್ತೆ. ಇದನ್ನ ಪ್ರತಿಯೊಬ್ಬ ಜಿಲ್ಲೆಯಿಂದ ಜಿಲ್ಲೆಗೆ ಸಂಚಾರವನ್ನ ನಡೆಸುವಂತವರಾಗಿರಬಹುದು, ಪ್ರತಿಯೊಬ್ಬರು ಕೂಡ ಗಮನ ಹರಿಸಬೇಕಾಗತ್ತೆ. ಇದು ನೇರ ಸಂಚಾರದ ಮೇಲೆ ಡಿಪೆಂಡ್ ಆಗಿರುವಂತಹ ನಮಗೆ ಸಮಸ್ಯೆಯನ್ನ ಉಂಟು ಮಾಡ್ತಾ ಇದೆ. ಕೆಎಸ್ಆರ್ಟಿಸಿ ಬಿಎಂಟಿಸಿ ಸಾರಿಗೆ ನೌಕರರು ಸ್ಯಾಲರಿ ಸಮರವನ್ನ ಸಾರ್ತಾ ಇರುವಂತದ್ದು ಸರ್ಕಾರದ ವಿರುದ್ಧ. ರಾಜ್ಯಾದ್ಯಂತ ಕೆಎಸ್ಆರ್ಟಿಸಿ ಬಿಎಂಟಿಸಿ ನೌಕರರು ಸಮರ ಸಾರ್ತಾ ಇದ್ದಾರೆ. ನಾಳೆ ಕರುನಾಡಿನ ಸಾರಿಗೆ ನಾಡಿ ಮಿಡಿತವೇ ಸ್ತಬ್ಧವಾಗುತ್ತಾ? ಹಾಗಿದ್ರೆ ಇವತ್ತು ಮಧ್ಯರಾತ್ರಿಯಿಂದಲೇ ಕೆಎಸ್ಆರ್ಟಿಸಿ ಬಸ್ ಓಡಾಟ ಬಂದ್ ಆಗುತ್ತಾ? ಸಿಲಿಕಾನ್ ಸಿಟಿಯಲ್ಲಿ ಬಿಎಂಟಿಸಿ ಬಸ್ ಸಂಚಾರ ಬಂದ್ ಆಗೋ ಆತಂಕ. ವೇತನ ಪರಿಷ್ಕರಣೆ ಹಿಂಬಾಕಿಗಾಗಿ ಸಾರಿಗೆ ನೌಕರರು ಪಟ್ಟು ಹಿಡಿತಾ ಇದ್ದಾರೆ. ಸರ್ಕಾರದ ಜೊತೆಗೆ ಮಾತುಕತೆ ಆಗ್ಬೇಕಿತ್ತು, ನಿನ್ನೆ ಆಯ್ತು, ಆದ್ರೆ ಅಲ್ಲಿ ಒಪ್ಪಿಗೆ ವಿಫಲವಾಯಿತು. ಮುಷ್ಕರಕ್ಕೆ ನಿರ್ಧಾರ ಮಾಡಿಕೊಂಡು ಇವತ್ತು ಮಧ್ಯರಾತ್ರಿಯಿಂದಲೇ ರಸ್ತೆಗೆ ಇಳಿಸದೆ ಇರೋದಕ್ಕೆ ಸಾರಿಗೆ ಬಸ್ಗಳನ್ನ ಸಾರಿಗೆ ನೌಕರರು ನಿರ್ಧಾರ ಮಾಡಿದ್ದಾರೆ. ವೇತನ ಹೆಚ್ಚು ಮಾಡಬೇಕು, ಸಾಕಷ್ಟು ಬೇಡಿಕೆಗಳನ್ನ ಮುಂದಿಟ್ಕೊಂಡು ನಾಳೆ ರಾಜ್ಯಾದ್ಯಂತ ಕೆಎಸ್ಆರ್ಟಿಸಿ ಬಿಎಂಟಿಸಿ ನೌಕರರು ಅನಿರ್ದಿಷ್ಟಾವಧಿಯ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಇನ್ನು ಇತ್ತೀಚೆಗೆ ಸಾರಿಗೆ ಸಚಿವರು ಮತ್ತೆ ಮುಖ್ಯಮಂತ್ರಿಗಳೊಂದಿಗೆ ಸಂಧಾನ ಸಭೆ ಕೂಡ ನಿನ್ನೆ ನಡೆಯಿತು. ಜಂಟಿ ಕ್ರಿಯಾ ಸಮಿತಿ ಪ್ರತಿಭಟನೆಯನ್ನ ಈಗ ಮುಂದುವರಿಸೋಕೆ ನಿರ್ಧಾರ ಮಾಡಿದೆ. ಸಂಧಾನ ವಿಫಲವಾದಂತಹ ಕಾರಣಕ್ಕೆ ವೇತನ ಪರಿಷ್ಕರಣೆ ಅಸಮಾಧಾನವನ್ನ ತಂದಿದೆ ಸಾರಿಗೆ ನೌಕರರಿಗೆ. ಈಗ ಸಾರಿಗೆ ನೌಕರರು ಸರ್ಕಾರದ ನಡುವೆ ಸ್ಯಾಲರಿ ಜಟಾಪಟಿ ಮುಂದುವರೆದಿದೆ. ಇವತ್ತು ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಪಿಐಎಲ್ ವಿಚಾರಣೆ ಆಗುತ್ತೆ. ಸುದ್ದಗುಂಟೆಪಾಳ್ಯದ ವೇದಾವತಿ, ಲಕ್ಷಂದ್ರದ ಶ್ರೀಧರ್ ಅನ್ನುವರಿಂದ ಹೈಕೋರ್ಟ್ನಲ್ಲಿ ಇವತ್ತು ನಿರ್ಧಾರ ಆಗುತ್ತೆ. ಸಾರಿಗೆ ಮುಷ್ಕರದ ಭವಿಷ್ಯ. ಮುಷ್ಕರವನ್ನ ನಿರ್ಬಂಧಿಸುವಂತೆ ಐಪಿಎಲ್ ಕೋರಿರುವಂತದ್ದು. ಸಾರಿಗೆ ನೌಕರರು ಮತ್ತೆ ಸರ್ಕಾರದ ನಡುವೆ ನಡೀತಾ ಇರುವಂತಹ ಜಟಾಪಟಿ. ಮುಷ್ಕರ ನಿರ್ಬಂಧಿಸಬೇಕು ಅಂತ ಪಿಐಎಲ್ ವಿಚಾರಣೆ ಕೋರಿರುವಂತದ್ದು. ಇವತ್ತು ಮತ್ತೊಂದು ರೀತಿಯಲ್ಲಿ ನಿರ್ಧಾರ ಮಾಡ್ತಾರೆ. ಸರ್ಕಾರಕ್ಕೆ ಹೇಗಾದ್ರೂ ಮಾಡಿ ಪಾಠ ಕಲಿಸಲೇಬೇಕು. ನಾಳೆನೆ ಅದಕ್ಕೆ ಸರಿಯಾದ ಸಮಯ ಅಂತ ನಿರ್ಧಾರ ಮಾಡಿದ್ದಾರೆ ನೌಕರರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿನುತಾ ನೀಡ್ತಾರೆ. ಎಸ್ ವಿನುತಾ, ನಾಳೆಯಿಂದಲೇ ಮತ್ತೊಂದು ಹಂತದ ಮುಷ್ಕರಕ್ಕೆ ತಯಾರಿ ಮಾಡ್ಕೋತಾ ಇರುವಂತದ್ದು ಸಾರಿಗೆ ನೌಕರರು. ಈ ಕಡೆ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಬರ್ತಿಲ್ಲ. ಏನ್ ನಡೀತಾ ಇದೆ ಸದ್ಯದ ಬೆಳವಣಿಗೆ ಏನು ಈ ವಿಚಾರದಲ್ಲಿ ಅಂತ? ವೇತನ ಪರಿಷ್ಕರಣೆ ವಿಚಾರವಾಗಿ ರಾಜ್ಯ ಸರ್ಕಾರ ಮತ್ತು ಸಾರಿಗೆ ನೌಕರರ ನಡುವೆ ಮುಗಿಲೆದ್ದಿರುವಂತಹ ಒಂದು ಸ್ಯಾಲರಿ ಜಟಾಪಟಿ ಇದೀಗ ನ್ಯಾಯಾಲಯದ ಮೆಟ್ಟಿಲೇರಿರುವಂತದ್ದು. ಇವತ್ತು ಬುಧವಾರದ ಆರಂಭದಲ್ಲಿ ಅನಿರ್ದಿಷ್ಟಾವಧಿ ಬಂದ್ ಮುಷ್ಕರದ ಒಂದು ಭವಿಷ್ಯ ಇವತ್ತು ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ನಿರ್ಧಾರವಾಗ್ತಾ ಇರುವಂತದ್ದು. ಸಾರ್ವಜನಿಕರಿಗೆ ಭಾರಿ ತೊಂದರೆಯಾಗಲಿರುವಂತಹ ಈ ಒಂದು ಮುಷ್ಕರವನ್ನ ನಿರ್ಬಂಧಿಸಬೇಕು ಅಂತ ಒಂದು ಮನವಿನ ಕೋರಿ ಇದೀಗ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಮಹತ್ವದ ವಿಚಾರಣೆ ಇವತ್ತು ನಡೀತಾ ಇರುವಂತದ್ದು. ಇನ್ನು ನಗರದ ಸುತ್ತ ಗುಂಟೆಪಾಳ್ಯದ ನಿವಾಸಿ ವೇದಾವತಿ ಮತ್ತೆ ಲಕ್ಷಂದ್ರದ ಶ್ರೀಧರ್ ಎಂಬುವವರು ಹೈಕೋರ್ಟ್ ನಲ್ಲಿ ಜಂಟಿಯಾಗಿ ಒಂದು ಅಪೀಲ್ ದಾಖಲನ್ನ ಮಾಡುವಂಥದ್ದು. ಇನ್ನು ಸಾರಿಗೆ ನೌಕರರು 25% ವೇತನವನ್ನ ಹೆಚ್ಚಳವನ್ನ ಮಾಡಬೇಕು ಅನ್ನುವಂತಹ ಪಟ್ಟನ್ನ ಹಿಡಿದು ಮುಷ್ಕರಕ್ಕೆ ಕರೆ ನೀಡಿದ್ರಿಂದ ಪ್ರತಿನಿತ್ಯ ಲಕ್ಷಾಂತರ ಜನಸಾಮಾನ್ಯರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಉದ್ಯೋಗಿಗಳಿಗೆ ಸಂಚಾರ ಕಲ್ಪಿಸುವಂತಹ ಈ ಒಂದು ಸಂಚಾರ ಸೌಲಭ್ಯವೇ ಕಟ್ಟಾಗ್ತಾ ಇದೆ. ಹೀಗಾಗಿ ಸಾರ್ವಜನಿಕರ ಹಿತಾಸಕ್ತಿಯ ದೃಷ್ಟಿಯಿಂದ ಈ ಒಂದು ಮುಷ್ಕರವನ್ನ ತಕ್ಷಣನೇ ತಡೆ ನೀಡಬೇಕು ಅನ್ನುವಂತಹ ಒಂದು ಮನವಿಯನ್ನು ಸಲ್ಲಿಸಿ ಅರ್ಜಿದಾರರು ನ್ಯಾಯಾಲಯಕ್ಕೆ ಒಂದು ಅಪೀಲನ್ನ ಹಾಕಿರುವಂತದ್ದು. ಇನ್ನು ಒಂದೆಡೆ ಮಧ್ಯಾಹ್ನ 3 ಗಂಟೆಯಿಂದಲೂ ಕೂಡ ಇವತ್ತು 3 ಗಂಟೆಗೆ ಕಾರ್ಮಿಕ ಭವನದಲ್ಲಿ ಕಾರ್ಮಿಕ ಆಯುಕ್ತರ ನೇತೃತ್ವದಲ್ಲಿ ಕೂಡ ರಾಜ್ಯ ಸಂಧಾನದ ಸಭೆ ಕೂಡ ನಡೀತಾ ಇದೆ. ಮತ್ತೊಂದೆಡೆ ಹೈಕೋರ್ಟ್ ನಲ್ಲಿ ವಿಭಾಗೀಯ ಪೀಠದ ಈ ಒಂದು ಮುಷ್ಕರದ ವಿರುದ್ಧ ಯಾವ ರೀತಿ ಆದೇಶವನ್ನ ಹೊರಡಿಸುತ್ತೆ ಅನ್ನುವಂಥದ್ದು ನಿಜಕ್ಕೂ ಒಂದ್ ರೀತಿ ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು ಗಾಯತ್ರಿ. ಇನ್ನ ನ್ಯಾಯಾಲಯದಲ್ಲಿ ಮುಷ್ಕರಕ್ಕೆ ತಡೆಯಾಜ್ಞೆ ನೀಡುತ್ತಾ ಅಥವಾ ಸರ್ಕಾರಕ್ಕೆ ನಿರ್ದೇಶನವನ್ನ ನೀಡುತ್ತಾ ಅನ್ನುವಂತಹ ನಿಟ್ಟಿನಲ್ಲಿ ಇಡೀ ರಾಜ್ಯದ ಕಣ್ಣು ಇದೀಗ ಹೈಕೋರ್ಟ್ನ ತೀರ್ಪಿನ ಮೇಲಿನಲ್ಲಿ ಬೇರೆ ಬಿದ್ದಿರುವಂತದ್ದು. ಎಸ್, ಹಾಗಿದ್ರೆ ನಾಳೆಯಿಂದ ನಾವು ಮುಷ್ಕರವನ್ನ ಆರಂಭ ಮಾಡ್ತೀವಿ, ನಾಳೆಯಿಂದಲೇ ಬಸ್ಗಳನ್ನ ನಾವು ಸಂಚಾರಕ್ಕೆ ಒದಗಿಸೋದಿಲ್ಲ ಅಂತ
ಶತಸಿದ್ಧವಾಗಿ ಹೇಳ್ತಾ ಇರುವಂತದ್ದು ಸಾರಿಗೆ ನೌಕರರು. ಈ ಬಾರಿ ಮಾತ್ರ ನಾವು ಹಿಂಪಡೆಯೋದೇ ಇಲ್ಲ ಮುಷ್ಕರವನ್ನ ಅಂತ ಹೇಳ್ತಿದ್ದಾರೆ. ಈಗ ಜನಕ್ಕೆ ಒಂದ್ ರೀತಿಯಾಗಿ ಗೊಂದಲ ಉಂಟಾಗುತ್ತೆ, ನಾಳೆಯಿಂದ ಏನ್ ಹಾಗಿದ್ರೆ ನಮ್ಮ ಪರಿಸ್ಥಿತಿ ಅಂತ. ಎಷ್ಟಾಯ್ತು ಇದೀಗ ಹೈಕೋರ್ಟ್ ಕೂಡ ಈ ಒಂದು ಒಪ್ಪಿಗೆಯನ್ನ ನೀಡಿರುವಂತದ್ದು, ಜೊತೆಗೆ ಇವತ್ತು ಕಾರ್ಮಿಕರ ಒಂದು ಸಂಧಾನ ಸಭೆ ಕೂಡ ಏರ್ಪಡ್ತಾ ಇರುವಂತದ್ದು. ಅದನ್ನ ಗಮನಿಸಿದ್ದೆ ಆದ್ರೆ, ಯಾಕಂದ್ರೆ ಒಂದು ವೇಳೆ ಹೈಕೋರ್ಟ್ ಏನಾದ್ರೂ ಇದಕ್ಕೆ ತಡೆಯಾಜ್ಞೆಯನ್ನ ನೀಡಿದ್ದೆ ಆದ್ರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಯಾವುದೇ ರೀತಿಯೂ ಕೂಡ ಮುಷ್ಕರವನ್ನ ನಡೆಸಬಾರದು. ಒಂದ್ ವೇಳೆ ನಡೆಸಿದ್ರು ಕೂಡ ಯಾವುದೇ ರೀತಿ ಸಾರ್ವಜನಿಕರಿಗೆ ಒಂದು ತೊಂದರೆಯಾಗದಂತೆ ಒಂದು ವೆಹಿಕಲ್ ಅನ್ನ ಸಾರಿಗೆಗಳನ್ನ ಅಂದ್ರೆ ಬಸ್ಗಳನ್ನ ಲಭ್ಯವಿರುತ್ತೆ ನೋಡ್ಕೊಂಡು ಅದ್ರ ಮೇಲೆ ಒಂದ್ ರೀತಿ ಮುಷ್ಕರವನ್ನ ಮಾಡೋದಕ್ಕೆ ಏನಾದ್ರು ಪರ್ಮಿಷನ್ ಕೊಟ್ರೆ ಅದರಿಂದ ಕೂಡ ಸಾರಿಗೆ ಯಾವ ತೊಂದರೆ ಸ್ವಲ್ಪ ಮಟ್ಟಿಗೆ ಉಂಟಾಗುತ್ತೆ ಅಂತಾನೆ ಹೇಳ್ತಾ ಹೋಗ್ಬೋದು. ಯಾಕಂದ್ರೆ ಸಾಮಾನ್ಯ ದಿನಗಳಲ್ಲಿನೇ ಬಸ್ಗಳ ಅಭಾವ ಇರುತ್ತೆ. ಆದ್ರೆ ಇಂತಹ ಒಂದು ಸಂದರ್ಭದಲ್ಲಿ ಸೀಮಿತ ಬಸ್ಗಳಿಗನ್ನ ಮಾತ್ರ ನೀಡ್ತಾರೆ. ಇದು ಇನ್ನೂ ಕೂಡ ಒಂದು ರೀತಿ ಸಾರ್ವಜನಿಕರಿಗೆ ತೊಂದರೆ ಆಗುವಂಥದ್ದು. ಒಂದು ವೇಳೆ ಏನಾದ್ರೂ ಕಂಪ್ಲೀಟ್ ಆಗಿ ಬಂಧನ ಮಾಡಬಾರ್ದು ಯಾವುದೇ ರೀತಿಯಲ್ಲಿ ಅನ್ನುವಂತ ಒಂದು ಆದೇಶವನ್ನು ಹೊರಡಿಸಿದ್ರೆ ಈ ಸಾರ್ವಜನಿಕರ ಹಿತದೃಷ್ಟಿಯಿಂದ ಇದು ನಿಜಕ್ಕೂ ಒಂದು ಒಳ್ಳೆಯ ತೀರ್ಮಾನ ಆಗುತ್ತೆ. ಆದ್ರೆ ತುಂಬಾ ದಿನಗಳಿಂದಲೂ ಕೂಡ ಒಂದು ಕಗ್ಗಟ್ಟಾಗಿ ಇದ್ದಂತಹ ಒಂದು ವೇತನ ಪರಿಷ್ಕರಣೆಯಲ್ಲಿ ಈ ಬಾರಿಯೂ ಕೂಡ ಸಾರಿಗೆ ನೌಕರರಿಗೆ ಒಂದು ರೀತಿ ಅಸಮಾಧಾನ ಉಂಟಾಗುತ್ತದೆ. ಯಾಕಂದ್ರೆ ಇವರ ಒಂದು ಅಸಮಾಧಾನ ಬೂದಿ ಮುಚ್ಚಿದ ಕೆಂಡದಂತೆ. ಇವತ್ತು ಇದು ಸ್ಥಗಿತ ಆಗ್ಬಹುದು, ಆದ್ರೆ ಮುಂದೊಂದು ದಿನಗಳಲ್ಲಿ ತೀವ್ರವಾಗಿ ಇದು ಹೊಗೆ ಆಡದೆ ಇರೋದು ಅಂತ ಹೇಳ್ಬೋದು. ಎಸ್, ಥ್ಯಾಂಕ್ ಯು ವಿನುತಾ ನಿಮ್ಮೆಲ್ಲ ಮಾಹಿತಿಗಾಗಿ.